ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್. ಹಾರ್ಟ್ಲಿ ವೆಲ್ಕಮ್ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ನೋಡಿ, ಹಾರ್ಟ್ಲಿ ವೆಲ್ಕಮ್. ಸೊ ಎಲ್ಲರೂ ಈ ಒಂದು ನಾನೇನು ತೋರಿಸ್ತಿದ್ದೀನಲ್ಲ ಬೇಬಿ ಕುಚ್ಚು, ಸೊ ಇವತ್ತು ಕುಚ್ಚಿನ ವಿಡಿಯೋನ ಮಾಡ್ತಿದ್ದೀನಿ. ಸೊ ಈ ಒಂದು ಸುಂದರವಾದಂತಹ ಬ್ಯೂಟಿಫುಲ್ ಆದಂತಹ ಕುಚ್ಚನ್ನು ಯಾವ ಥರ ಹಾಕೋದು ಅಂಥೇಳಿ ಕಂಪ್ಲೀಟ್ ವಿಡಿಯೋ ಫಸ್ಟಿಂದ ಕೊನೆವರೆಗೂ ನೋಡಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಸಿಗುತ್ತೆ. ಸೊ ಯಾಕೆ ತಡ ಮಾಡೋದು, ಬನ್ನಿ ಫ್ರೆಂಡ್ಸ್, ಈ ಒಂದು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿರುವಂಥ ಕುಚ್ಚನ್ನು ಯಾವ ಥರ ಹಾಕೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಸೊ ಈ ರೀತಿಯಾದಂಥ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ. ನೋಡಿ, ಕಾಣಿಸ್ತಿದೆಯಲ್ಲ. ಸೊ ನೋಡಿ, ಈ ರೀತಿಯಾದಂಥ ಬೀಡನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಇದು ಬೇಬಿ ಕುಚ್ಚಿಗೆ ಬೀಡ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಬೀಡ್ಸು ನೋಡಿ, ಈ ರೀತಿಯಾಗಿ ಇದು ಬೀಡ್ಸ್ ಇದೆ. ಸೊ ನೋಡಿ, ಈ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದು ಈ ರೀತಿಯಾಗಿರುತ್ತೆ. ಸೊ ನೀವು ಅಂದರೆ ಈ ಒಂದು ನಾನು ತೋರಿಸ್ತಾ ಇರೋಂಥ ಕುಚ್ಚನ್ನು ಹಾಕಬೇಕಂದ್ರೆ ಈ ಒಂದು ಬೀಡನ್ನು ತೊಗೋಬೇಕಾಗುತ್ತೆ. ಕಾಣಿಸ್ತಿದೆಯಲ್ಲ ನಿಮಗೆ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ಈ ರೀತಿಯಾಗಿದೆ. ಇದು ಕಾಪರ್ ಆ್ಯಂಡ್ ಇದು ಸಿಮೆಂಟ್ ಕಲರ್ ಆಗಿದೆ. ಸೊ ಸಿಮೆಂಟ್ ಕಲರ್ ಸೀರೆ ಇರೋದ್ರಿಂದ ಬಾರ್ಡರ್ ಕಲರ್ ಬಂದು ನಿಮಗೆ ಈ ರೀತಿಯಾಗಿ ಕಾಪರ್ ಇದೆ. ಸೊ ಈ ಒಂದು ಕಾಂಬಿನೇಷನಲ್ಲಿ ನಾನು ಈ ಒಂದು ಕುಚ್ಚನ್ನು ಹಾಕ್ತಾ ಇರೋದು. ಬನ್ನಿ ಯಾವ ಥರ ಹಾಕೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಸೊ ಬೀಡ್ ಯಾವ ತೊಗೊಂಡಿದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ದೆ ಅಲ್ವಾ. ಸೊ ಹಾಗೆ ಇದಕ್ಕೆ ಏನೇನೆಲ್ಲ ಐಟಮ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ನಿಮಗೆ ಕಲಾಬತ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಗೋಲ್ಡನ್ ಕಲರ್ದು ಕಟ್ಟಿದ್ದೀವಲ್ಲ ನಾವು ಕಲಾಬತ್ತು, ಇದು ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನೋಡಿ ಇದು, ಓಕೆನಾ. ಸೊ ನೆಕ್ಸ್ಟು ಆಲ್ರೆಡಿ ಬೀಡನ್ನ ತೋರಿಸಿದ್ದೀನಿ. ಇದು 20 ರುಪೀಸ್ಗೂ ಸಿಗುತ್ತೆ, 10 ರುಪೀಸ್ಗೆ ನೋಡಿಕೊಂಡು ಸೀರೆ ರಿಕ್ವೈರ್ಮೆಂಟ್ ಎಷ್ಟು 20 ರುಪೀಸ್ಗೆ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಒಂದು ಬೀಡು ನೋಡಿ, ಇಲ್ಲಿ ಕಾಣಿಸಿದಿಲ್ಲ ಈ ಬೀಡು, ಓಕೆನಾ. ನೆಕ್ಸ್ಟ್ ಬಂದು ನಿಮಗೆ ಗಮ್ ಬೇಕಾಗುತ್ತೆ. ಸೊ ಫೆವಿಕಾಲ್ ಒಂದು ತೊಗೊಳ್ಳಿ. ಅದಾದಮೇಲೆ ನಿಮಗೆ ಸೀಸರ್ ಬೇಕಾಗುತ್ತೆ. ಸೊ ಸೀಸರು ತೊಗೋಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾದಂತಹ ಸೂಜಿ ಬೇಕಾಗುತ್ತೆ. ಬೇಬಿ ಕುಚ್ಚಿಗೆ ಹಾಕುವಂತಹ ಸೂಜಿ ಕೊಡಿ ಅಂತಂದರೆ ಕೊಡ್ತಾರೆ. ನೋಡಿ ಈ ರೀತಿಯಾದಂಥ ಸೂಜಿ. ಇಲ್ಲಿ ನಿಮಗೆ ದಾರನ ಪೋಣಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ದೊಡ್ಡದಾಗಿ ಹೋಲಿರುತ್ತೆ. ಸೊ ದೊಡ್ಡದಾಗಿ ಹೋಲಿದ್ದಾಗ ನಿಮಗೆ ಇದಕ್ಕೆ ಸೀರೆಗೆ ತೋರಿಸೋದಕ್ಕೂ ಈಸಿ ಆಗುತ್ತೆ. ನೋಡಿ ಈ ರೀತಿಯಾಗಿ ದಾರಗಳನ್ನು ನೀವು ಅಂದರೆ ಏನಾದರೂ ಒಂದು ಟೇಬಲ್ ಅಥವಾ ಟೇಬಲ್ ಎಲ್ಲಾದರೂ ಇರ್ತಲ್ಲ, ಚೇರ್ಸು, ಒಂದು ಚೇರನ್ನು ಇನ್ನೊಂದು ಚೇರ್ ದೂರ ಇಟ್ಕೊಂಡು ಸೊ ಒಂದು 60 ಎಳೆಯನ್ನು ಸುತ್ಕೋಬೇಕಾಗುತ್ತೆ. ಸೊ ನೋಡಿ, ಇದರಲ್ಲಿ ಇಷ್ಟು ದಪ್ಪ ಇರುತ್ತಲ್ಲ ಬೇಬಿ ಕುಚ್ಚಿಗೆ, ಇದು ಮಣಿ ತುಂಬ ಚಿಕ್ಕದಿರೋದ್ರಿಂದ ಅದಕ್ಕೆ ಎಷ್ಟು ತೋರುತ್ತೋ ಅಷ್ಟು ಎಳೆಗಳನ್ನು ನೀವು ಸುತ್ಕೋಬೇಕಾಗುತ್ತೆ. ಸೊ ಬನ್ನಿ ಯಾವ ಥರ ಹಾಕೋದು ಅಂತೇಳಿ ನಾನು ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಇದು ಕಲರ್ ಕಾಂಬಿನೇಷನ್ ದಾರನ ಸುತ್ಕೊಂಡಿದ್ದೀನಿ. ಸೊ ಈ ಒಂದು ಸೂಜಿಗಳ ಮುಖಾಂತರ ಇನ್ನೂ ಸ್ಮಾಲ್ ಈ ಸೈಜ್ ಸೂಜಿನೂ ಸಿಗುತ್ತೆ, ನೀವು ಅದು ಕೂಡ ತೊಗೋಬೋದು. ಸೊ ನಾನಿಲ್ಲಿ ದೊಡ್ಡ ಸೂಜಿ ಮುಂಚೆಯಿಂದ ಹಾಕ್ತಾ ಇರೋದ್ರಿಂದ ಈ ಥರದ್ದು ತೊಗೊಂಡಿದ್ದೀನಿ. ಈಗ ಈ ರೀತಿ 2 ಇಂಚು 1 ಇಂಚ್ ಥರ ಬಂದಿದೆಯಲ್ಲ, ಆ ರೀತಿ ಸೂಜಿಗಳು ಸಿಗ್ತವೆ, ಅದನ್ನು ಕೂಡ ನೀವು ತೊಗೋಬೋದು. ಸೊ ನಾವು ಸ್ಯಾರಿನ ಈ ರೀತಿಯಾಗಿ ಹೋಲ್ ಮಾಡೋದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಹೋಲ್ ಮಾಡೋದಕ್ಕೋಸ್ಕರ ನಾವು ಈ ಸೂಜಿಗಳನ್ನು ಬಳಸೋದು, ಓಕೆನಾ. ಸೊ ಇಲ್ಲಿ ಈ ಬಾಕ್ಸ್ ಏನಕ್ಕೆ ಇಟ್ಟಿರೋದು ಅಂತ ಅಂದರೆ, ಸೊ ನಿಮಗೆ ಇದು ಸ್ಯಾರಿ ಹಿಂಗೆ ಅಂದಾಗ ಕೆಳಗಡೆ ಬೀಳಬಾರ್ದು, ಅದಕ್ಕೋಸ್ಕರ ಯಾವುದಾದ್ರೂ ತೂಕದ ವಸ್ತುನ ಇಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ತೂಕದ ವಸ್ತುನ ಇಟ್ಟಿರೋದು. ಸೊ ನೀವು ಯಾವುದಾದ್ರೂ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಅದ್ರ ಮೇಲೆ ಏನಾದರೂ ಪಿಲ್ಲೋ ಆಗಿರ್ಬೋದು, ಈ ರೀತಿಯಾಗಿ ಬಾಕ್ಸ್ಗಳಾಗಿರ್ಬೋದು, ಏನಾದರೂ ನೀವು ಈ ಬಾಕ್ಸ್ಗಳನ್ನ ಇಡ್ಬೋದಾಗಿರುತ್ತೆ, ಓಕೆನಾ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದು. ನೋಡಿ, ಈಗ ಇಲ್ಲಿ ಇದಿದೆಯಲ್ಲ, ಇದು ಕಾಪರ್ ಕಲರ್ ಆಯಿತು. ಈಗ ನಾನಿದು ಈ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಗ್ಯಾಪ್ ತೊಗೋಬೇಕಾಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಎಷ್ಟಿಂದ ಎಷ್ಟು ಗ್ಯಾಪ್ ಇದೆಯೋ ಅಷ್ಟು ಗ್ಯಾಪನ್ನು ತೊಗೊಳ್ಳಿ. ನಾನು ಇಲ್ಲಿ ಹೋಲ್ ಮಾಡಿದ್ದೀನಲ್ಲ ಅಲ್ಲಿ, ಓಕೆನಾ. ಇಲ್ಲಿ ನೀವು ತೊಗೋಬೇಕಾಗುತ್ತೆ. ಸೊ ಈ ಒಂದು ಮಣಿನ ತೊಗೊಂಡಿದ್ದೀನಿ. ಸೊ ಮಣಿ ಒಳಗಡೆ ನೀವು ಈ ರೀತಿಯಾಗಿ ತೂರಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ತೂರಿಸ್ಕೊಳ್ಳಿ. ಸೊ ಇದು ಸ್ವಲ್ಪ ಟೈಟ್ ಇರುತ್ತೆ, ಕಾಣಿಸ್ತಿದೆಯಲ್ಲ, ನೋಡಿ ಟೈಟ್ ಇರುತ್ತೆ. ಸೊ ಅದನ್ನು ಈ ರೀತಿಯಾಗಿ ಕೊನೆಯವರೆಗೂ ಹೇಳ್ಕೊಂಬಂದಿದ್ದೀನಿ. ಮಣಿನ ಫಸ್ಟ್ ಅದರಲ್ಲಿ ತೂರಿಸ್ಕೊಂಡು, ಇಲ್ಲಾಂದರೆ ಇದ್ರ ಮೇಲೇ ಹಿಂಗಿಟ್ಟು ಮಾಡ್ಬೋದು. ಸೊ ನಿಮ್ಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಯಾರಿಗೆ ಸೂಜಿಯಿಂದ ಹೋಲ್ ಮಾಡಿಕೊಂಡು ಈ ರೀತಿಯಾಗಿ ಹೇಳ್ಕೊಳ್ಳಿ. ನೋಡಿ ಇಲ್ಲಿದೆ ಬೀಡು, ಓಕೆನಾ. ಸೊ ಈ ರೀತಿಯಾಗಿ ಬಂದಿದೆ, ಓಕೆನಾ. ಈ ರೀತಿಯಾಗಿ ಬಂದಿರೋದನ್ನು ನೋಡ್ಕೊಳ್ಳಿ, ಈ ಥರ ಮಾಡ್ಕೋಬೇಕಾಗುತ್ತೆ. ನೀವು ಎರಡನ್ನೂ ಸಮ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡು
ನಾನು ಹೇಳಿದ್ನಲ್ಲ ಕಲಾಬತ್ತು ದಾರ. ಸೊ ಎರಡು ಲೇಯರ್ ತೊಗೊಂಡಿದ್ದೀನಿ, 2 ಲೇಯರ್ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾವಿಲ್ಲಿ ಇದರಲ್ಲಿ ಸುತ್ತೋಣ. ನೋಡಿ ಈ ರೀತಿಯಾಗಿ ಸುತ್ಕೋಬೇಕಾಗುತ್ತೆ. ಕಾಣಿಸ್ತಿದ್ಯಾ? ನೋಡಿ ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ ಈ ರೀತಿಯಾಗಿ ಸುತ್ಕೋಬೇಕಾಗುತ್ತೆ. ಒಂದು 5 ರೌಂಡ್ಸು ಸುತ್ತೋಣ. ಸೊ 5 ರೌಂಡ್ಸು ಸುತ್ತಿ ಇಲ್ಲಿಗೆ ನೀವು ಏನು ಮಾಡಬೇಕು ಅಂತಂದರೆ ಗಂಟನ್ನು ಹಾಕಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾರ್ಮಲ್ ಗಂಟಿರುತ್ತಲ್ಲ ಆ ರೀತಿಯಾಗಿ ಹಾಕಬೇಕಾಗುತ್ತೆ. ಇದು ನಿಮಗೆ ಈಸಿಯಾಗಿ ಬೇಗ ಮಾಡ್ಬೋದು. ಇದು ಇನ್ನೂ ಸೂಜಿಯಲ್ಲಿ ಕೂಡ ಮಾಡ್ಬೋದು, ಅದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ಗಂಟನ್ನು ಹಾಕಿ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಕಾಣಿಸ್ತಿದ್ಯಾ? ಸೊ ಈ ರೀತಿ ನಿಮಗೆ ಝೂಮ್ ಹಾಕಿ ತೋರಿಸ್ತಿದ್ದೀನಿ. ಓಕೆನಾ? ನೋಡಿ ಆ ರೀತಿಯಾಗಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಇದಿರುತ್ತಲ್ಲ ಮಣಿ, ಸೊ ಅದ್ರ ಪಕ್ಕದಲ್ಲಿರೋದು ಇದು ಸಿಲ್ವರ್ದು. ಸೊ ನೀವು ಒಂದು ಸಿಸರನ್ನು ತೊಗೊಳ್ಳಿ. ಸಿಸರನ್ನು ತೊಗೊಂಡು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಿಮ್ಮ ಬೇಬಿ ಕುಚ್ಚು ಲೆಂತ್ ನೋಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿ. ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಸೊ ಈ ರೀತಿಯಾಗಿ ಕಟ್ ಮಾಡಿದಾಗ ನಿಮಗೆ ಈ ಒಂದು ಕುಚ್ಚನ್ನೋದು ಇದರದ್ದೇ ಅಳತೆಯಲ್ಲಿ ನಿಮಗೆ ಸಿಗುತ್ತೆ. ಕಾಣಿಸ್ತಿದೆ ಅಲ್ವಾ? ಸೊ ಸೇಮ್ ಅದೇ ಥರ ನೆಕ್ಸ್ಟ್ ಹಾಕಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಹಾಕಿದ್ದಾಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತೇಳಿ. ಅದೇ ಥರ ಇನ್ನೊಂದನ್ನು ಕೂಡ ಸೇಮ್ ಮಣಿಯನ್ನು ತಗೊಂಡು ನಾವಿದಕ್ಕೆ ತೂರಿಸ್ಕೊಂಡೆ. ಓಕೆನಾ? ನೋಡಿ ಇಲ್ಲಿಗೆ ತೋರಿಸಿದ್ದೀನಿ. ತೋರಿಸಿ ಇದ್ರ ಪಕ್ಕಕ್ಕೇ ಇಲ್ಲಿ ನೀವು ಲೆಂತ್ ನೋಡಿಕೊಂಡು, ಅಂದರೆ ಒಂದು ಮಣಿಯಿಂದ ಒಂದು ಮಣಿಗೆ ಎಷ್ಟು ಲೆಂತ್ ಇರುತ್ತೆ ಅಂತ ನೋಡಿಕೊಂಡು ಆ ನಂತರ ಈ ಥರ ಮಣಿಯನ್ನು ಎಳ್ಕೋಬೇಕಾಗುತ್ತೆ. ಎಳ್ಕೊಂಡು ಸ್ವಲ್ಪನೇ ಗ್ಯಾಪ್ ಬಿಡಬೇಕಾಗುತ್ತೆ. ಜಾಸ್ತಿ ಬಿಟ್ಟರೆ ನೀವು ಮತ್ತೆ ದಾರನ ಸುತ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಮತ್ತೆ ನಿಮಗೆ ಝೂಮ್ ಹಾಕಿ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಮಣಿ. ಹಾಗೆ ಕಲಾಬತ್ತು ದಾರ ತೊಗೊಂಡಿದ್ದೀನಿ. ಕೆಳಗಡೆಯಿಂದ ಈ ರೀತಿಯಾಗಿ ಒಂದು 4 to 5 ಸುತ್ತನ್ನು ಹಾಕಬೇಕಾಗ್ತದೆ. ಯಾಕಂದರೆ ಇಲ್ಲಿ ನಮಗೆ ಚೆನ್ನಾಗಿ ಕಾಣಿಸ್ಬೇಕು. ಒಂದೆರಡು ಸುತ್ತು ಹಾಕೋದ್ರಿಂದ ಅದಷ್ಟು ಲುಕ್ ಬರಲ್ಲ. ಲುಕ್ಗೋಸ್ಕರನೂ ಮತ್ತು ಇದು ಬಿಗಿಯಾಗಿ ಕುತ್ಕೊಳ್ಳೋದಕ್ಕೋಸ್ಕರನೂ ನಾವು ಈ ಒಂದು ಕುಚ್ಚನ್ನು ಹಾಕ್ತಾ ಇರೋದಲ್ವ, ಅದಕ್ಕೋಸ್ಕರ. ನೋಡಿ ಈ ರೀತಿಯಾಗಿ 2 ರಿಂದ 3 ಗಂಟೆಗಳನ್ನು ಹಾಕಿದ್ರೆ ಸಾಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಇನ್ನೊಂದು ರೌಂಡ್ ಮಾಡಿ ಇನ್ನೊಂದು 2 ಗಂಟನ್ನು ಹಾಕೋಬೋದಾಗಿರುತ್ತೆ. ಸೊ ನೋಡಿ ಇದು ಸೇಮು. ಮತ್ತು ಸಿಸರನ್ನು ತಗೊಂಡು ಈ ರೀತಿಯಾಗಿ ಸಮ ಮಾಡ್ಕೊಳ್ಳಿ. ಸಮ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿ. ನೋಡಿ ಎರಡು ಎಷ್ಟು ಪರ್ಫೆಕ್ಟ್ ಅಳತೆಯಾಗಿದೆ. ನೋಡಿ ನೋಡೋದಕ್ಕೆ ಎಷ್ಟು ಕ್ಯೂಟ್ ಬೇಬಿ ಕುಚ್ಚು ಥರ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂಥೇಳಿ. ನಿಮಗೆ ಇದು ಬೇಡ, ಗೋಲ್ಡನ್ ಥ್ರೆಡ್ ಬೇಡ ಅಂತಂದರೆ ಸೊ ನೀವು ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ಅಲ್ಲಿ ಗಮ್ ಹಾಕೋಬೋದು. ಇದಿದ್ರೂ ಚೆನ್ನಾಗಿರುತ್ತೆ. ಸೊ ಇಲ್ಲ ಅಂದರೆ ಅದು ಹೈಲೈಟಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಕಲರ್ ಕಾಂಬಿನೇಷನ್ಗೆ ಈ ಕಲರ್ ಕಾಂಬಿನೇಷನ್ಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಸೇಮ್ ಅದೇ ರೀತಿಯಾಗಿ ಮತ್ತೆ ಇನ್ನೊಂದನ್ನು ಕೂಡ ನೋಡಿ ಈ ರೀತಿಯಾಗಿ ಇಲ್ಲಿ ಸೀರೆ ಇದೆಯಲ್ಲ, ಸೀರೆ ಮೇಲೇನೂ ನೀವು ಈ ರೀತಿಯಾಗಿ ಇಟ್ಕೋಬೋದು. ಈ ರೀತಿಯಾಗಿ ಇಟ್ಕೊಂಡು ಈ ಥರ ಹಿಂಗೆ ತೂರಿಸ್ಕೋಬೋದು. ಇದು ತುಂಬ ಇದು ಕೂಡ ಈ ಒಂದು ಮೆಥಡ್. 2ನೇ ಮೆಥಡು ನೋಡಿ, ಇದು ಸೀರೆಯಲ್ಲೇ ಈ ರೀತಿಯಾಗಿ ತೂರಿಸ್ಕೊಬೋದು. ನೋಡಿ ಕಾಣಿಸ್ತಿದೆಯಲ್ಲ, ಸೀರೆ ಮೇಲೆ ಇಟ್ಟು ಈ ಥರ. ಫಸ್ಟ್ನೇ ಮೆಥಡ್ ಆ ಥರ ದಾರಕ್ಕೆ ತೂರಿಸ್ಕೊಳ್ಳೋದು. ಸೆಕೆಂಡ್ನೇ ಮೆಥಡು ಈ ಥರ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂಥೇಳಿ ನಿಮಗೆ ಗೊತ್ತಾಗ್ತಿದೆ. ಸೊ ಸ್ಪೀಡಾಗಿ ಹಾಕೊತ ಹೋದಾಗ ನಿಮಗೆ ಒಂದು 4 ರಿಂದ 5 ಸುತ್ತನ್ನು ಹಾಕೋಬೇಕಾಗುತ್ತೆ. ಅದಾದಮೇಲೆ ಈ ರೀತಿಯಾಗಿ ಟೈಟಾಗಿ ಗಂಟನ್ನು ಹಾಕ್ಕೊಳ್ಳಿ. ಟೈಟಾಗಿ ಬರಬೇಕಾಗುತ್ತೆ. ಏನಾದರೂ ಲೂಸ್ ಆಯಿತು ಅಂತಂದರೆ ಇನ್ನೊಂದು ಸತಿ ರೌಂಡನ್ನು ಹಾಕಿ ಮತ್ತೆ ಈ ರೀತಿಯಾಗಿ ಗಂಟನ್ನು ಹಾಕ್ಕೊಳ್ಳಿ. ಓಕೆನಾ? ಎಷ್ಟು ಬ್ಯೂಟಿಫುಲ್ ಆದಂತಹ ಕುಚ್ಚು ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಿದೆ ಅಲ್ವಾ? ಸೊ ನಾವು ಹೇಳೋದೇ ಬೇಡ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಸೊ ಮತ್ತೆ ಸಿಸರನ್ನು ತೊಗೊಂಡು ಸೇಮ್ ಅದರ ಅಳತೆಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಈ ರೀತಿಯಾಗಿ ಕರೆಕ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ಇನ್ನೊಂದು ಹಾಕಿದ್ರೂ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ ನೋಡಿ ಈ ರೀತಿಯಾಗಿ. ಸೊ ಸೀರೆಗೆ 2 ನಾನು ದಾರಕ್ಕೆ ಹಾಕ್ಕೊಂಡು ತೋರಿಸಿದೆ. ಮತ್ತು ಇದು ಬಂದು ಸೀರೆಗೆ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ಸೀರೆಗೆ ಈ ಥರ ತೂರಿಸ್ಕೋಬೇಕಾಗುತ್ತೆ ನೀವು. ಅದಕ್ಕೋಸ್ಕರನೇ ಈ ಒಂದು ಸೂಜಿ ನೋಡಿ, ಇಷ್ಟುದ್ದು ಸೂಜಿನ ತೊಗೊಂಡಿರೋದು. ಇದರಲ್ಲಿ ಕಾಣಿಸ್ತಿದೆಯಲ್ಲ.
ಸೊ ಈ ರೀತಿಯಾದಂಥ ಸೂಜಿನ ತೊಗೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಮಾಡಿಕೊಂಡು ಈ ಥರ ಥ್ರೆಡ್ಡಲ್ಲಿ ನೀವು ಈ ರೀತಿಯಾಗಿ ಸುತ್ಕೋಬೇಕಾಗುತ್ತೆ ನೋಡಿ. ಒಂದು 3ರಿಂದ 4 ರೌಂಡ್ ಸುತ್ತಿದ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಸುತ್ಕೊಳ್ಳಿ. 3 ಗಂಟುಗಳನ್ನು ಹಾಕೋಬೇಕಾಗುತ್ತೆ. ಸೊ ಹಾಕ್ಕೊಂಡು ಸಿಸರಲ್ಲಿ ಈ ರೀತಿಯಾಗಿ ಸಮವಾಗಿ ಕಟ್ ಮಾಡ್ಕೊಳ್ಳಿ ನೋಡಿ. ಕಟ್ ಮಾಡ್ಕೊಂಡಾಗ ಎಷ್ಟು ಬ್ಯೂಟಿಫುಲ್ ಆದಂತಹ ಸಿಲ್ವರ್ ಕುಚ್ಚು ರೆಡಿ ಆಯಿತು. ಸೊ ಇದು ಈ ಕಲರ್ದು ಕಾಂಬಿನೇಷನ್ ಮತ್ತು ಈ ಕಲರ್ದು ನಿಮಗೆ ಗೊತ್ತಾಯ್ತಲ್ವಾ. ಸೊ ಯಾವ ಥರ ಕುಚ್ಚು ಹಾಕೋದು ಅಂಥೇಳಿ. ಸೊ ಇಲ್ಲಿಂದ ನೋಡಿ, ಇಲ್ಲಿಂದ ಹಾಕಿದ್ದೀನಿ. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಬರುತ್ತೆ ಸೀರೆದು ಕುಚ್ಚು ಅಂಥೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನೋಡಿ, ಈ ರೀತಿಯಾಗಿ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿರೋಂತಹ ಕುಚ್ಚು. ಏನಿಲ್ಲ, ಈ ಥರ ಮಣಿ ತೊಗೊಂಡ್ರೆ ಸಾಕಾಗುತ್ತೆ. ಒಂದು ಇದ್ದರೆ ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಇರುತ್ತಲ್ಲ, ಸೊ ಇಲ್ಲಿ ಬಂದು ನಿಮಗೆ ಸಿಮೆಂಟ್ ಕಲರ್ ಇದೆ, ಗ್ರೇ ಕಲರ್ ಇದೆ ಆ್ಯಂಡ್ ಕಾಪರ್ ಕಲರ್ ಇದೆ. ಇಲ್ಲ ಒಂದು ಕಲರೇ ಹಾಕ್ಬೋದು, ನೀವು ಬರೀ ಈ ಸಿಮೆಂಟ್ ಕಲರನ್ನೇ ಹಾಕೊತಾ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಬೇಕಾದರೆ ಎರಡೆರಡು, ಇವಾಗ ನೋಡಿ ಇಷ್ಟೇ ಹಾಕೋಬೋದು. ಎರಡು ಸಿಮೆಂಟು, 2 ಈ ಕಲರು, ಎರಡಿದು. ಸೊ ನಾನಿಲ್ಲಿ ಆಲ್ರೆಡಿ ಒಂದು ಹಾಕಿರೋದ್ರಿಂದ ಸೊ ಇದು ಬಂದು ನಿಮಗೆ ಈ ಥರ ಕಲರಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಇದು ಎಷ್ಟು ಸೂಪರಾಗಿದೆ ಅಂಥೇಳಿ. ಸೊ ನಾನು ಫುಲ್ ಹಾಕಿ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ, ಓಕೆನಾ. ಸೊ ಫುಲ್ ಇದು ನಿಮಗೆ ಸ್ಯಾಂಪಲ್ ತೋರಿಸಿದೆ. ಫುಲ್ ಹಾಕಿ ಯಾವ ಥರ ಇದು 4ರಲ್ಲೇ ಗೊತ್ತಾಗುತ್ತಲ್ಲ ನಿಮಗೆ ಯಾವ ಥರ ಅಂಥೇಳಿ. ಸೊ ನೋಡಿ ಕಲ್ತ್ಕೊಳ್ಳಿ, ನಿಮ್ಗೆ ಯೂಸ್ ಆಗಿದೆ ಅನ್ಕೋತೀನಿ. ಸೊ ಫುಲ್ ಹಾಕೋಣ ಬನ್ನಿ. ಸೊ ಫುಲ್ಲು ಯಾವ ಥರ ನಿಮಗೆ ಕಾಣಿಸುತ್ತೆ ಹಾಕಿದ್ಮೇಲೆ ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ಅಲ್ವಾ. ಸೊ ವೆಯ್ಟ್ ಮಾಡಿ, ನಾನು ಫುಲ್ಲು ಹಾಕಿದ್ಮೇಲೆ ತೋರಿಸ್ಕೊಡ್ತೀನಿ, ಓಕೆನಾ. ಫುಲ್ ಕಂಪ್ಲೀಟ್ ಆಗಿದೆ. ಯಾವ ಥರ ಸೀರೆಗೆ ಯಾವ ಥರ ಕಾಣಿಸ್ತಿದೆ ಅಂತೇಳಿ ನಿಮ್ಗೆ ಕಾಣಿಸ್ತಿದೆ ಅಲ್ಲ. ಸೊ ನೋಡಿ, ಈ ರೀತಿಯಾಗಿ 4 ಒಂದೊಂದು ಕಲರ್ ಅಂದರೆ ಕಾಪರ್ ಕಲರ್ದು 4 ಮತ್ತು ಸಿಮೆಂಟ್ ಕಲರ್ದು 4 ನೋಡಿ. ಕಂಪ್ಲೀಟಾಗಿ ಎಲ್ಲೂ ಏನು ನೀಟಾಗಿಲ್ಲ ಅಂತ ಹೇಳೋಂಗಿಲ್ಲ, ನೀಟಾಗಿ. ಸೊ ಆ ಕಡೆನೂ 4 ಇದೆ, ಈ ಕಡೆನೂ ಎಂಡಿಂಗಲ್ಲೂ ಕೂಡ 4 ಇದೆ. ಸೊ ನೋಡಿ, ಅಲ್ಲೂ ಕೂಡ 4 ಇದೆ. ನೀವು ನೋಡ್ತಾ ಇರ್ಬೋದು ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನೋಡಿ, ಫುಲ್ ಮೇಲೆ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಡಿಸೈನ್ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತೇಳಿ. ಹಾಗೆ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ ಕಾಣಿಸ್ತಿದೆ ಅಲ್ಲ. ಸೊ ಇದು ಬೇಬಿ ಕುಚ್ಚಾಗಿರುತ್ತೆ. ಸೊ ಈ ಒಂದು ಬೀಡ್ ಮುಖಾಂತರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಆಗಿರೋದು. ಸೊ ನೀವು ಕೂಡ ಈ ಒಂದು ಕುಚ್ಚನ್ನು ಟ್ರೈ ಮಾಡಿ ಮನೆಯಲ್ಲಿ, ಈಸಿಯಾಗಿದೆ. ಸೊ ನಾನು ಹೇಳ್ಕೊಟ್ಟಿರೋಂಥ ಸ್ಟೆಪ್ಗಳನ್ನೆಲ್ಲ ಫಾಲೋ ಮಾಡಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ನೀವು ಕೂಡ ಈ ಒಂದು ಸುಂದರವಾದಂತಹ ಕುಚ್ಚನ್ನು ಹಾಕೋಬೋದು ನಿಮ್ಮ ಸ್ಯಾರಿಗೆ. ಸೊ ಕಾಂಬಿನೇಷನ್ ಚೆನ್ನಾಗಿದ್ದರೆ ಕುಚ್ಚು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯೂಸ್ ಆಗೋರಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.